ಆತನಿಗೆ ಮದುವೆಯಾಗಿ ಮುದ್ದಾದ ಮಕ್ಕಳಿದ್ರು. ಆದರೆ ಆಂಟಿಯ ಸ್ನೇಹ ಬೆಳೆಸಿದವ ದುರಂತ ಅಂತ್ಯವನ್ನು ಕಂಡಿದ್ದಾನೆ. ಸುಂದರಿ ಕೊಡ್ತಾ ಇದ್ದಂತಹ ಕಾಟ ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಅಂತ ಹೆತ್ತವರು ಆರೋಪ ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಏನಿದು ಘಟನೆ ಅಂತೀರಾ? ಈ ಸ್ಟೋರಿ ನೋಡಿ. ಕಣ್ಣಲ್ಲೇ ಗಿರ್ಗಿಟ್ಲೆ ಆಡಿಸುವಂತಹ ಲುಕ್ಕು, ನೋಟದಲ್ಲೇ ಕಾಮನಬಾಣ ಬಿಡುವಂತಹ ಕಿಕ್ಕು, ಒಂದೊಂದು ಫೋಟೋದಲ್ಲೂ ಒಂದೊಂದು ಆ್ಯಂಗಲ್ ರೀ. ಡ್ರೈವರ್ ಗಂಡನ ಸಂಘ ಬಿಟ್ಟೋಳು ಪರಪುರುಷನ ಜೊತೆ ಪೋಲಿ ಆಟ ಶುರು ಮಾಡಿದ್ಲು. ಮಕ್ಕಳು ಮರಿ ಅನ್ನೋದೆಲ್ಲ ಮರೆತು ಸೆಲ್ಫಿ ಸುಲೋಚನಾ ಆಗಿದ್ಲೂ. ಅಬ್ಬಬ್ಬಬ್ಬಾ, ಮೈಗೆ ಮೈಗಂಟಿಸಿಕೊಂಡು ಮುದ್ದಾಡಿಕೊಂಡು ಅಂಕಲ್ನಲ್ಲೇ ಮೈ ಬಿಸಿ ಏರಿಸುವಂತಹ ಮೈಕಟ್ಟಿವಳು. ಗಂಡನಿಗೆ ಗೋಲಿ ಹೊಡೆದು ಊರೂರು ರೌಂಡ್ಸ್ ಹಾಕ್ತಿದ್ದವಳು ಪ್ರಪಂಚವನ್ನೇ ಮರೆತು ಹೋಗಿದ್ಲು. ಆದರೆ ಪ್ರಿಯಕರ ಅನಿಸಿಕೊಂಡವನು ಯಾವಾಗ ಇದೆಲ್ಲ ಬೇಡ ಅಂತ ದೂರ ಸರದ್ನೋ ಆಗ ಕೆರಳಿ ಕೆಂಡವಾಗಿದ್ದಾಳೆ. ಆಂಟಿಯ ಮೋಹದ ಬಲಿಗೆ ಬಿದ್ದವ ಈಕೆಯ ಕಾಟ ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಈ ಸೆಲ್ಫಿ ಸುಲೋಚನಾಳ ಹೆಸರು ಗಾಯತ್ರಿ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಮೂಲದವಳು. ಪಿಕ್ಚರ್ ಫೋಟೋ ತಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಿಣಮಿಣ ಅಂತ ಮಿಂಚ್ತಾ ಇದ್ಲು. ಗಂಡ ಮಕ್ಕಳಿದ್ರೂ ಕೂಡ ಈಕೆಯ ಪ್ರಾಯದ ಪ್ರಳಯ ಗೀತೆ ನಿಂತಿರಲಿಲ್ಲ. 4-5 ವರ್ಷಗಳ ಹಿಂದೆ ಈಕೆಯ ಮದುವೆಯಾಗಿತ್ತು. ಸುಂದರ ಸಂಸಾರವೂ ಇತ್ತು. ಗಂಡ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಈಕೆ ಮಾತ್ರ ಒಂದು ಸ್ವಲ್ಪ ನುಲಿತಾ ಇದ್ಲು. ಈ ಟೈಮ್ನಲ್ಲಿ ಪರಿಚಯವಾದವನೇ ಗುಡಿಬಂಡಿಯ ಈ ಬಾಲಾಜಿ ಸಿಂಗ್. ಮನೆಯಲ್ಲಿ ಸ್ವಲ್ಪ ಅನುಕೂಲಸ್ಥ ಆಗಿದ್ದರಿಂದ ಸ್ವಂತ ಕಾರನ್ನ ಇಟ್ಟುಕೊಂಡಿದ್ದ. ಇವರ ಪೋಲಿ ಆಟ ಶುರುವಾಗ್ತಾ ಇದ್ದ ಹಾಗೆ ತನ್ನ ಕಾರಿಗೆ ಗಾಯತ್ರಿಯ ಗಂಡನನ್ನೇ ಡ್ರೈವರ್ ಮಾಡಿದ್ದ. ಹೀಗಾಗಿ ಗಂಡ ಡ್ರೈವರ್ ಕೆಲಸಕ್ಕೂ ಹೋಗ್ತಾ ಇದ್ದಂತೆ ಇವರಿಬ್ಬರ ಪ್ರಳಯ ರಾಗ ಶುರುವಾಗ್ತಾ ಇತ್ತು. 1 ವರ್ಷದ ಹಿಂದೆ ಪತ್ನಿಯ ಪೋಲಿ ಆಟ ಗೊತ್ತಾಗ್ತಾ ಇದ್ದ ಹಾಗೆ ಗಂಡ ಕೆರಡಿ ಕೆಂಡವಾಗಿದ್ದ. ಆದರೆ ಗಾಯತ್ರಿ ಇದು ಯಾವುದಕ್ಕೂ ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಇವಳು ಸಹವಾಸವೇ ಬೇಡ ಅಂತ ಗಂಡನೇ ಕೊಂಚ ದೂರವಾಗಿಬಿಟ್ಟಿದ್ದ. ಗಾಯತ್ರಿಯ ಗಂಡ ಮನೆ ಬಿಟ್ಟು ಹೋಗ್ತಾ ಇದ್ದಂತೆ ಇವರಿಬ್ಬರ ಕಣ್ಣಾಮುಚ್ಚಾಲೆ ಆಟಕ್ಕೆ ಕಡಿವಾಣವೇ ಇಲ್ಲದಂತಾಗಿತ್ತು. ಹೇಳೋರಿಲ್ಲ ಕೇಳೋರಿಲ್ಲ. ಕಾಮದ ಹೊಳೆಯಲ್ಲಿ ಇಬ್ಬರು ಮಿಂದು ತೇಲ್ತಾ ಇದ್ರು. ದಿನ ಕಳೀತಾ ಇದ್ದಂತೆ ಇವರಿಬ್ಬರ ವಿಚಾರ ಬಾಲಾಜಿಯ ಪತ್ನಿ ಹಾಗೂ ತಾಯಿಗೆ ಗೊತ್ತಾಗುತ್ತೆ. ಇಷ್ಟು ದಿನ ಆಗಿದ್ದ ಆಯಿತು, ಇನ್ನು ಮೇಲಾದರೂ ಬದಲಾಗು, ಈ ಸಂಬಂಧಗಳೆಲ್ಲ ಯಾಕೆ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡು ಅಂತ ಬಾಲಾಜಿಗೆ ತಾಯಿ ಮತ್ತು ಪತ್ನಿ ಬುದ್ಧಿ ಹೇಳಿದ್ರಂತೆ. ಹೀಗಾಗಿ ಬಾಲಾಜಿ ಗಾಯತ್ರಿಯಿಂದ ನಿಧಾನವಾಗಿ ದೂರವಾಗೋದಕ್ಕೆ ಶುರು ಮಾಡಿದ. ಆದರೆ ಬಾಲಾಜಿಯ ಮೋಹದ ಬಲೆಗೆ ಬಿದ್ದವಳಗೆ ಈತನ ಬಿಟ್ಟರೆ ದಿಕ್ಕೇ ಇಲ್ಲದಂತಾಗಿತ್ತು. ಹೀಗಾಗಿ ಬಾಲಾಜಿಯ ಮನೆ ಬಳಿ ಬಂದು ರಾಧಾಂತ ಮಾಡಿದ್ಲಂತೆ ಈ ಪುಣ್ಯಾತ್ಗಿತ್ತಿ. ಇಷ್ಟೆಲ್ಲ ಅಲ್ಲ, ಮೊನ್ನೆ ರಾತ್ರಿ ಫೋನ್ ಮಾಡಿ ಗಲಾಟೆ ಕೂಡ ಮಾಡಿದ್ಲಂತೆ. ಈ ವೇಳೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಬಾಲಾಜಿ ನೇಣಿಗೆ ಶರಣಾಗಿದ್ದಾನೆ. ಅದೇ ಆ ಹುಡುಗಿ ಒಬ್ಳಿದ್ಲು, ಅವಳಿಂದಾನೇ ಅನ್ಕೊಂತೀನಿ ಸರ್. ಯಾವ ಹುಡುಗಿ? ಅವ್ರು ಏನೋ ಫೋನ್ ಮಾತಾಡ್ತಾ ಇದ್ರಾ? ಯಾವಾಗ? ಫೋನ್ ಇಲ್ಲ ಸರ್, ಒಂದು ತಿಂಗಳ ಮುಂಚೆ ಮಾತಾಡ್ತಾ ಇದ್ರು. ಅವತ್ತೇನ ಜಗಳ ಆಗಿ ಇದ್ ಮಾಡ್ಕೊಂಡು ಮತ್ತೆ ಇದು ಬಿಟ್ಟಿದ್ರು ಅವರು. ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಬಾಲಾಜಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಂತೆ ಕುಟುಂಬಸ್ಥರು ಗಾಯತ್ರಿಯ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಕೆ ಕಿರುಕುಳದಿಂದಾನೇ ಬಾಲಾಜಿ ಆತ್ಮಹತ್ಯೆ ಮಾಡಿಕೊಂಡದ್ದು ಅಂತ ಕಿಡಿಕಾರ್ತಾ ಇದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ಗುಡಿಬಂಡಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಅವಳ ಮೇಲೆ ಸರ್ ಅನುಮಾನ, ಇನ್ಯಾರ ಮೇಲೇನು ಇಲ್ಲ ಸರ್. ಯಾರು ಅವರು? ಅವಳು ಎಲ್ಲ ಶಿಡ್ಲಘಟ್ಟದಲ್ಲಿ ಇದಾರಂತೆ ಸರ್. ಅವಳ ಹೆಸರೇನು ಗಾಯತ್ರಿನಂತೆ. ಅವಳು ಬಿಟ್ರೆ ಇನ್ಯಾರು ಇಲ್ಲ ಸರ್ ನಮ್ಗೆ ನಮ್ಮ ಮನೇಲಿ. ಇನ್ನು ಇವ್ರ ಗಂಡ ಹೆಂಡ್ತಿನೂ ಅಷ್ಟಲ್ಲೇ. ಇನ್ನು ನಾನು ಮನೇಲಿ ಏನು ಮಾತಾಡಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು. ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರೋಷ್ಟೊತ್ತಿಗೆ. ಇನ್ನು ಮಗು ಮೇಲೆ ಅಂದ್ರೆ ಪ್ರಾಣ ಅವನಿಗೆ. ಮಗು ಮೇಲೆ ಆಟ ಆಡ್ಕೊಂಡು ಮಗು ಹತ್ರನೇ ಇದ್ದೋಗ್ತಾನೆ ಟಿವಿ ನೋಡ್ಕೊಂಡು. ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್. ಕಿತ್ತಾಡೋದು ಏನು ಇಡಲ್ಲ ಸರ್ ನಾನು ನಮ್ಮ ಮನೇಲಿ. ಸೈಲೆಂಟ್ ಆಗಿ ಸಂಸಾರ ನಡೆದೋಗ್ಬೇಕು ಅಂತ ನಾನು ಸೈಲೆಂಟ್ ಆಗಿ ಇಟ್ಟಿದ್ದೀನಿ ಸರ್ ಮನೆ. ಬಾಲಾಜಿ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಗಾಯತ್ರಿ ಕೂಡ ಕಣ್ಮರೆಯಾಗಿದ್ದಾಳಂತೆ. ಒಟ್ನಲ್ಲಿ ಗಂಡ ಮಕ್ಕಳು ಇದ್ರೂ ಕೂಡ ಕಾಮದ ಮೋಹಕ್ಕೆ ಬಿದ್ದವರು ಬಂಗಾರದಂತಹ ಬದುಕನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಪ್ರಿಯಕರ ಸಾವನ್ನಪ್ಪಿದ್ರೆ ಕಿಲಾಡಿ ಆಂಟಿ ಕಣ್ಮರೆಯಾಗಿದ್ದಾಳೆ. ಕ್ರೈಮ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.